Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗಾಯ್ಸ್ ಬನ್ನಿ, ಇವತ್ತಿನ ವ್ಲಾಗ್ ಗ್ರೌಂಡಲ್ಲಿ ಜಾಗಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ರನ್ನಿಂಗ್ ಎಲ್ಲ ಮಾಡಿ ಹೋಗಿ ಫ್ರೀ ಎಕ್ಸಸೈಸ್ ಮಾಡಬೇಕಷ್ಟೆ. ಏನ ಕುಣುಂಗೋ ನನ್ನ ಬಟ್ಟೆಗೆ ಒರೆಸ್ತಾವನೆ ಗಾಯ್ಸ್ ಇವನು. ಗಾಯ್ಸ್ ಬನ್ನಿ, ಇವಾಗ ಬಂದು ಎಲ್ಲ ಫುಲ್ ರೆಡಿ ಆಗಿ ನಮ್ಮ ಸಾಮ್ರಾಟ್ನ ಸ್ಕೂಲ್ಗೆ ಬಿಡಕ್ಕೆ ಹೋಗ್ತಾ ಇದ್ದೀರಿ. ತಡಿಯಪ್ಪ, ಚಪ್ಪಲಿ ಎಲ್ಲ ಐತೆ? ಹಾಂ, ಕಳ್ಳ ನನ್ನ ಮಗ ಅವನು. ಯಾವುದು ಲೈಟ್ ಬರೋ ಶೂವಾ? ಅದು ಇಲ್ಲೆಲ್ಲೂ ನಿನ್ನ ಸೈಜ್ ಇಲ್ಲಂತೆ. ಮನೆ ತಂದಿದ್ನಲ್ಲ, ಟೈಟ್ ಆತಾಯ್ತಲ್ಲ, ಅದೈತೆ. ನಮ್ಮ ಫ್ರೆಂಡ್ಗೆ ಹೇಳಿದ್ದೀನಿ, ಸಿಕ್ಕಿದ್ರೆ ತಗೊಂಬತ್ತಾನೆ. ತಗೋ, ಎಲ್ಲ ಬೇರೆ ಕಡೆ ತಗೊಂಬತ್ತಾನೆ ಸಿಕ್ಕಿದ್ರೆ. ತಗೋ, ಇದಾಕು, ಅದಲ್ಲಿಡು. ಹ್ಞೂ ಹಂಗೆ ಬಾಯ್. ಗಾಯ್ಸ್ ಬನ್ನಿ, ಇವಾಗೆ ಸಾಮ್ರಾಟ್ ಬಿಟ್ಟು ಬಂದು ವಾಟ್ಸ್ ತಿಂತಾಯಿದ್ದೀನಿ. ಮನೆಗೆ ಚಿತ್ರಾನ್ನ, ಟಿಫನ್ನು. ಗಾಯ್ಸ್ ಬನ್ನಿ, ಇವಾಗ ಮಟನ್ ಮಾಡಬೇಕು ಗಾಯ್ಸ್. ನಮ್ಮ ಹುಡುಗ ಮಸಾಲೆ ತಗೊಂಬಂದವನಂತೆ. ಎಲ್ಲ ಫುಲ್ ಮನೆ ಎಣ್ಣೆ ಮತ್ತೆ ಉಪ್ಪು ಎಲ್ಲ ಇಲ್ಲಿ ಮಾತ್ರ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಗಿರುಳ್ಳಿ ಎಲ್ಲ ಐತೆ. ಎಲ್ಲ ಆಯ್ತಾ? ಓಕೆ ಗಾಯ್ಸ್ ಬನ್ನಿ, ಇವತ್ತು ಮಟನ್ ಮಾಡೋಣ. ನೆನ್ನೆ ದೇವಸ್ಥಾನ ಇದಕ್ಕೆ ಹೋಗಿದ್ರಲ್ಲ, ಅಲ್ಲಿ ನಮ್ಮ ಹುಡುಗ ಕಳಿಸಿದ್ದ. ಮಟನ್ ಮಾಡ್ಬೇಕು ಇವಾಗ ಇಲ್ಲೇ. ಅವನಲ್ಲೇ ಬಾ ಮನೆಗೆ ಅಂದ, ನಾವಿಲ್ಲೇ ಮಾಡ್ಕೊಳ್ಳೋಣ, ಒಂದು ಕಂಟೆಂಟ್ ಇರಲಿ ಅಂತ ರೆಡಿ ಮಾಡ್ತಾಯಿದ್ದೀರಿ. ತಡೀರಿ, ಫೋನಾಗೆಲ್ಲ ಮಾತಾಡಾಗಿದ್ದ ತಕ್ಷಣ ಮಾಡೋದೆ. ಹಾಂ, ಇಲ್ಲಿ ನೋಡಿ ನಮ್ಮ ಹುಡುಗನ ಇಲ್ಲಿ ಹೆಂಗೆ ಮಲ್ಗವನೆ. ಹಾಯ್ ಗೈಸ್, ನಿದ್ದೆ ಬರ್ತಿದೆ. ಏನೋ ಫ್ರಾಡ್ ಕೆಲಸ ಮಾಡಿದೆ. ಫ್ರಾಡೇ ಅಲ್ಲ ನೀನು, ದಟ್ ಫ್ರಾಡ್, ಕಳ್ಳ. ಹೋಗ್ರ, ನೀರು ಎತ್ಕೊಂಬೋಗ್ರ, ಮಾಡೋಣ ಬೇಗ ಬೇಗ. ತಡೀರಿ ಗಾಯ್ಸ್, ಮಟನ್ ಬಂದಿದೆ, ಮಸಾಲೆ ಬಂದಿದೆ. ಇವಾಗ ವಾಟರ್ ಬೇಕಷ್ಟೇ ಅಡುಗೆ ಮಾಡೋದಕ್ಕೆ. ಒಲೆಯಿಂದ ಮಾಡೋದು ಇವಾಗ. ಅಂದರೆ ಮಸಾಲೆಗಳೆಲ್ಲ ರೆಡಿ ಮಾಡ್ಕೊಂಡೆ ಬಂದ್ಬಿಟ್ಟು, ಏನೋ ಪೌಡ್ರ್ ಗೀಡ್ರೆಲ್ಲ ತಂದವನಪ್ಪು. ಚಿಕನ್ ಅಲ್ಲಲ್ಲಿ ಚಿಲ್ಲಿ ಪೌಡ್ರು ನೆಟ್ಟ ಕಾಣಿಸಿಲ್ಲ ಗಾಯ್ಸ್. ಉಪ್ಪು ಎತ್ಕೊಂಬಂದಂಗೆ ಅವನೇ. ಉಪ್ಪು ತಂದಿದ್ದೇನಮ್ಮ ಗಾಯ್ಸ್. ಇವನು ನೋಡ್ರಿ, ತಪ್ಪಲೆಗೆ ಮಣ್ಣು ಬಳಿಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾವನೆ. ಮಸಿ ಅಂಟಬಾರ್ದು ಅಂತ. ಮಸಿ ಅಂಟುತ್ತೆ, ಬೇಗ ಮಸಿ ಹೋಗ್ಬೇಕು ಅಂತ. ತಪ್ಪಲೆಗೆ ಅಂಟಲ್ಲ, ಮಣ್ಣಿಗೆ ಅಂಟುತ್ತೆ ತಾನೇ. ಏನೀಗ ನನಗೆ ಗೊತ್ತಿಲ್ಲ ಅನ್ಕೊಂಡು ಏನೇನೋ ಹೇಳ್ತಾನೆ. ಬೆಳಗ್ಗೆನೆ ಪಪ್ಪ ನಮ್ಮ ಹುಡುಗನ ಮಟನ್ ತಂದವನೇ. ನೋಡಿದ್ರೆ ಇವಾಗ ಮಾಡ್ತಾವನೆ ಅವನು. ಊಟ ಟೈಮ್ ಆಯಿತು, ರೆಡಿ ಮಾಡಬೇಕಾಗಿತ್ತು. ಹ್ಞೂ, ಯಾರು ಇದ್ದಾಳಿಲ್ಲ. ಅಲ್ಲಿ ನೋಡ್ರೆ ನಮ್ಮ ಹುಡುಗನ ಆಲ್ರೆಡಿ ಫೈರ್ ಹಾಕಿ ರೆಡಿ ಮಾಡವನೆ. ಇವನು ನೋಡ್ರಿ ಇನ್ನೂ ತಪ್ಪೆ ಇದು ಮಾಡ್ತಾವನೆ. ಇನ್ನೊಬ್ಬನ ಎಣ್ಣೆ ತರಕ್ಕೆ ಹೋಗವನೆ. ಏನು ಮಾಡ್ತಾರಪ್ಪ ಇವರು. ನಮ್ಮ ಫೈರ್ ಮ್ಯಾನ್ ಇಲ್ಲಿ ಫೈರ್ ಹಾಕವನೆ. ರೆಡಿ ಐತೆ, ಪಾತ್ರೆ ಏನೋ ರೆಡಿ ಆಗಿಲ್ಲ. ಹಾಂ,
ಏನೋ ಗೈಸ್ ನನಗೆ ಅಜ್ಜನೇ ಬೇಡ ಅನ್ನವಾಗ ಅಲ್ಲೇ ಹೋಗಿ ತಿನ್ಕೊಂಬರ್ಬೋದಾಗಿತ್ತು ಅನಿಸ್ತೈತೆ. ಅಷ್ಟು ಸೈಕ್ ಮಾಡ್ತಾವ್ರೆ ಅವರು. ಅಲ್ಲೇ ಹೋಗಿರೋ ಮಟನ್ ಜೊತೆಗೆ ಚಿಕನ್ ಎಲ್ಲ ಕೊಟ್ಟಿರೋರಪ್ಪ ಊಟದಾಗ ಅಲ್ಲ. ಅಲ್ಲೇ ಹೋಗಿರೋ ಮಟನ್ ಜೊತೆಗೆ ಚಿಕನು ಬೋಟಿ ಗೀಟಿ ಎಲ್ಲ ಕೊಟ್ಟಿರೋರು. ಹೌದು. ಏನೋ ಕಂಟೆಂಟ್ ಮಾಡೋಣ ಒಂದು ವೀಡಿಯೋ ಏನೋ ತಮ್ಮನೇನಿಗಿರಲಿ ಅಂತ ಮಾಡಿದೆ. ನೋಡ್ರೆ ಸೈಕ್ ಇಕ್ತವ್ರೆ ಇವ್ರು. ನನಗೆ ಕಷ್ಟ ಆಗ್ಬಿಟ್ಟೈತೆ ಯೂಟ್ಯೂಬರ್ ಜೀವನಗಳು. ಪಾಪ ಅವರೆಲ್ಲ ಡೈಲಿ ತಮ್ಲೇನ್ ಅದೇನು ರೆಡಿ ಮಾಡ್ತಾರೋ, ಡೈಲಿ ಅದೇನು ಕಂಟೆಂಟ್ ಮಾಡ್ತಾರೋ. ಓಯ್ ಮಟನ್ ತೊಳ್ಯ ಇನ್ನೇನಾ ಏನು ಮಾಡ್ತಾರೋ ಪಾಪ. ಅದಕ್ಕೆ ಎಲ್ಲರೂ ಬ್ಲಾಗ್ಸ್ ನೋಡ್ತಾ ಇರ್ತೀನಿ. ಪಾಪ ಏನೋ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಅಂತ. ಇವು ಇಷ್ಟಿಷ್ಟಪ್ಪ ಹೆಂಗ ಇವು ಬೇಯ್ತಾವ ಬೇದಿವ ಅವ್ರ ದೇವಸ್ಥಾನ ಅವ್ರು ಹೊಡೆದೇವ್ರ ಇನ್ನು ಹೆಂಗ್ ಹೊಡೆದಿರ್ತಾರ ಅವರು. ನೀನ್ ಕಟ್ ಮಾಡ್ಸ್ಕೊಂಬಂದ್ರಿ. ನಾನ್ ಕಟ್ ಮಾಡ್ಸಿರೋದಲ್ಲ, ಸುಮ್ಮನೆ ಇರೋದು. ನೀನ್ ಕಟ್ ಮಾಡ್ಸಿರೋದು ಇವೆಲ್ಲ. ಮಟನ್ ತೊಳ್ಕೊಂತವನೆ ಗಾಯ್ಸಿ. ಇವ್ನು ಯಾರ ಭಟ್ರು ನಮ್ಗೆ ತಲೆ ತಿಂತವನೆ ಇಷ್ಟಿಷ್ಟು ಅಪ್ಪ ಇವೆ ಪೀಸು ಅಂತ. ಹಾಂ ಅಲ್ಲಿ ದೇವಸ್ಥಾನದ ಹತ್ರ ಹೊಡೆದು ಅವ್ರು ಹೆಂಗೆ ಹೊಡೆದು ಕೊಡ್ತಾರೆ. ಇನ್ನೇನು ಫುಲ್ಲು ಚಿಕ್ಕದಾಗ ಹೊಡ್ಕೊಡ್ತಾರ ಅವರು. ಹೆಂಗೆ ಗೊತ್ತಾಗಲ್ಲ ಮಾಡಲ್ಲ. ಇಂಕ ಬೆಂಕಿ ಮಾತ್ರ ಹೋಗಿ ಮುಂಚೆ ಹಾಕ್ಸವನೆ. ಹಾಂ ಅವನು ಯಾರು ಎಣ್ಣೆ ತರಕ್ಕೆ ಹೋದವನು ಎತ್ತೋದ್ನೋ. ಎಣ್ಣೆ ಪ್ಯಾಕೆಟ್ ಒಂದಿದ್ರೆ ಇವಾಗ ಸ್ಟಾರ್ಟ್ ಮಾಡಿಬಿಡೋದೆ. ನಾನು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀನಿ ಸುಮ್ಮನೆ. ಕಡ್ಡಿಗಳೆಲ್ಲ ತಂದಾಕ್ದೆ. ನಮ್ದೇನಿಲ್ಲ ಹಿಂಗೆ ಕೆಲಸಗಳು, ಇನ್ನೆಲ್ಲ ಇವ್ರದ್ದೆ. ನಂದೇನಿದೆ ಇವಾಗ ಬರೀ ವಿಡಿಯೋ ಮಾಡೋದಷ್ಟೇ. ಫುಲ್ಲು ಒಂದೊಂದು ಪೀಸ್ನು ಸಮೇತ ಕ್ಲೀನ್ ಮಾಡ್ತಾವನಪ್ಪ. ನೋಡ್ರಿ ಏನದು ಕೊಬ್ಬೆ ಕೊಬ್ತಾನೆ ಅದು. ಕೊಬ್ಬು ಕಿತ್ತು ಬಿಸಾಕ್ತಾವನೆ. ಬೇಜಾರಾಗ್ತದೆ ನಂಗೆ. ಫೇವ್ರೇಟೇ ಕೊಬ್ಬು. ಬಂದ 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 ಅಣ್ಣ ಬಂದ, ಎಣ್ಣೆ ತಗೊಂಬಂದ. ಬಾಮ್ಮ ಬೇಗ ಬರಬೇಕು. ನೋಡ್ರಿ ಯಾರು ಹುಡುಗರು ಕೆಲ್ಸಗಳು ಮಾಡಲ್ಲಪ್ಪ ನೆಟ್ಗ. ಹಾಂ ಅವನೆಲ್ಲ ಸುಹಾಸ್ ಅವನಿಲ್ಲ. ನೋಡ್ರಿ ಎಣ್ಣೆ ಬರೀ ಪ್ಲೇಟ್ ಎತ್ಕೊಂಬಂದವನೆ. ಇಷ್ಟು ಎತ್ಕೊಂಬಂದು ಎಷ್ಟು ಮಾತಾಡ್ತಾವನೆ ಇವನು. ಮಿಕ್ಕಿದಲ್ಲ ಅವ್ನು ತಂದಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾವನಲ್ಲಪ್ಪ. ಅದೇ ಮಸಾಲೆ ಎಲ್ಲದು ಅದೊಂದು ತಲೆನಾವಿಲ್ಲ ಗೈಸ್. ಮಸಾಲೆ ಡೈರೆಕ್ಟ್ ಅಂಟ್ಸೋದು. ಈರುಳ್ಳಿ ಅದು ಎಲ್ಲ ಏನೋ ಹಾಕೋನಂತಪ್ಪ. ಅವನೇನು ಏನು ಬೇಡ ಅಂತ ಹೇಳವನೆ. ನಮ್ಮ ಕಂಬ್ಲೇತಾರ ಗಾಯ್ಸ್ ಇವಾಗ ಮಟನ್ ತೊಳ್ಕೊಂಡು ಹೋಗ್ತಾ ಇದ್ದೀರಿ. ನನ್ನ ಮಗ ತೊಳ್ದು ತಪ್ಪಲೆ ನಿಗ್ತಾವನೆ. ಇವಾಗೇ ಇದು ಮಾಡ್ತಾನೆ. ಮಟನ್ ತೊಳ್ದಿರೋದನ್ನೇ ತೊಳಿತಾವನಪ್ಪ. ಹಿಂಗೆ ಬೇಸ್ಕೊಂಡು ತಿನ್ಬಿಡ್ಲ ಅನ್ನಿಸ್ತೈತೆ ನನಗಂತೂ. ಬರ್ರಿ ಇವಾಗ ಏನಾಗ್ತಾ ನೋಡೋಣ. ಮಾಮೂಲಿ ಮಟನ್ ಮಸಾಲೆ ಏನೇನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಮಸಾಲೆ ಏನೇನು ಮನೆಗೆ ಮಾಡಿಸ್ಕೊಂಡು ಬಂದವನೆ. ಬೇಡ ಬಿಡು. ಇವ್ನು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರೋ ಅಂದ್ರೆ ಸೌಟ ಹೊಡ್ ಸಾಯಿಸ್ತೀನಿ ಅಂತ ಅವ್ನು. ಏನು ಮಾಡೋದು ನಾವು. ಮೈಟಿ ಬಂಗಾರ ಫಿಲಮಲ್ಲಿ ಅಲ್ಲಿ ಹೊಡಿತಾಳಲ್ಲ ದೊಡ್ಡ ಸೌಟಾಗ. ಸಾಲು ತಗಾಯ್ಸ್ ತಪ್ಪಲೆ ಅದು. ಓಹೋ ಗಾಯ್ಸ್ ಏನೋ ತಪ್ಪಲೆ ಉದ್ರಸಂಗ ಅವರಪ್ಪು. ಎಸ್ ಮನೆಯಿಂದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬಂದವನೇ. ಇದು ಗರಂ ಮಸಾಲ. ಅದೇನೋ ಫೋಟೋ ಆಯ್ತಪ್ಪ ನಮ್ಮ ಅತ್ತಿಗೆ ಹಾಕೊಟ್ಟಿದ್ದು. ಅದಕ್ಕೆ ಏನೋ ಪೌಡ್ರ್ ಹಾಕೊಟ್ಟಾರಂತೆ ಎಲ್ಲ ಮಿಕ್ಸು. ಕ್ರೆಡಿಟಲ್ಲಿ ಯಾರು ಕೊಡೋದು ಇವಾಗ ಮಾಡಿದ್ರೆ ಚೆನ್ನಾಗಿದೆ. ಇದು ಮಸಾಲೆ ರುಬ್ಬಿಸ್ಕೊಂಬಂದವನೇ. ಮಸಾಲೆಗೆ ಏನು ಹಾಕ್ಸ್ಕೊಂಬಂದಮ್ಮ? ಮಸಾಲೆಗೆ ಏನಾರು ಹಾಕ್ಕೊಟ್ರೆ ಗೊತ್ತಿಲ್ಲ ಗುರು. ನನಗೆ ಮಸಾಲೆ ಮಾಡೋದು ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ಗೈಸ್. ಯಾರು ಗೊತ್ತಿದ್ರೆ ಯಾವ ಥರ ಮಾಡೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟು ಯಾವಾಗನ ಮಾಡೋಣ. ಮನೆಗೆ ಮಾಡ್ಬೋದು. ರೆಸಿಪಿ ಐತೆ, ಆಚೆ ಕಡೆ ಮಾಡೋಕ್ಕಾಗಲ್ಲ. ಬಟ್ ಮಿಕ್ಸಿಗೆ ಆಗೋದು ಮಾತ್ರ ಗೊತ್ತು. ನನ್ನ ಹತ್ರ ರೆಸಿಪಿ ಐತೆ. ನಮ್ಮ ಮನೆಗೆ ಮಾಡೋಣ ತಡೀರಿ. ನೆಕ್ಸ್ಟ್ ಎಲ್ಲ ಮೇಲೆ ಕಡೆ ಕಿಚನ್ ರೆಡಿ ಆಗಲಿ ಒಂದು ದಿವಸ. ಮೊದಲು ಎಣ್ಣೆ ಬಿಡ್ತಾವನೆ.
ಅವೇನು ಪಕ್ಕ ಒರಿಜಿನಲ್ ಶೆಫ್ ಏನಲ್ಲಪ್ಪ. ಆಮೇಲೆ ಹೆಚ್ಚು ಕಮ್ಮಿ ಆದರೆ ಇದು ಹಿಂಗಾಲ ಮಾಡೋದು ಹಂಗಾಲ ಮಾಡೋದು ಅಂತೇನು ಅನ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ಬಂದಂಗೆ ಮಾಡ್ತಾಯಿದ್ದೀರಿ. ಇವ್ನು ನೆನ್ನೆ ಅಲ್ಲಿ ದೇವಸ್ಥಾನ ಹತ್ರ ಮಟನ್ ತಿನ್ನಬೇಕು ಅಂತ ಇದ್ದು ಇವತ್ತು ಮಟನ್ ಊಟ, ನೆನ್ನೆನೇ ಮಟನ್ ಊಟ ಅಂದ್ಕೊಂಡು ಮಟನ್ ಊಟ ಅಂತ ಇದ್ದು. ಅದಕ್ಕೆ ನಮ್ಮ ಹುಡುಗನ ಇವತ್ತು ಮಟನ್ ಸ್ಪಾನ್ಸರ್ ಮಾಡವನೆ. ಅಲ್ಲೇ ಹೋಗೋಣ ಅನ್ಕೊಂಡ್ರಿ, ಇಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡ್ರಿ. ಇವಾಗ ನೋಡಿದ್ರೆ ಅಲ್ಲೇ ಹೋಗಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹಿಂಗೆಲ್ಲ ಅನ್ಬೋಗಿಸ್ಬೇಕು. ನಾ ಯಾವತ್ತು ಮಟನ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಿ, ಅದಕ್ಕೆ ಇರಲಿ ಅಂತ. ಅಯ್ಯೋ ಕುತ್ಕೊಳಕ್ಕೆ ಜಾಗ ಇಲ್ಲ, ಅದು ಕೆಡುತ್ತೋ ಮಾಡಿಸಿದ್ದು ಅಲ್ಲೇ ಮಾಡ್ಕೊಂಡು ಪಾರ್ಸಲ್ ತಂದಿದ್ದು ಅವ್ನು ಬರ್ತಡೇ ಪಾರ್ಟಿಗಳ್ಗೆ. ಹೋಗೋ ಬೆಂಕಿ ಕರಾಗ ಎಕ್ಸ್ಪರ್ಟ್ ನೀನು, ಹೋಗಲಿ ಹೋಗೋ ಡುಮ್ಮ. ಮಿಂದೈತೇನಾ ಎಣ್ಣೆ? ಯಾವಾಗ ಕೈದಾಯ್ತಾ? ಅಯ್ಯೋ 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 ಅಯ್ಯೋ. ಏನು ಹೇಳಿ ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಇದೇ ಟೇಸ್ಟ್ ಫ್ಲೇವರ್ ಅಂತದೆ. ಅದೇ ಗಮ್ಮು ಅಂದರೆ ಇನ್ನೂ ಏನು ಹಾಕಿಲ್ಲ, ಅದೇ ಗಮ್ಮು ಅಂತ ಐತೆ. ಹಾಕಿದ ತಕ್ಷಣ ಎಣ್ಣೆ ಕಾಯ್ದಿದೆ ಚೆನ್ನಾಗಿ. ಅದಕ್ಕೆ ಇವತ್ತೇ ಅನಿಸುತ್ತೆ ನೋಡ್ರಿ, ನಾವು ಯಾವಾಗ ಎಣ್ಣೆ ಹಾಕಿದಾಗ ಎಣ್ಣೆ ಖಾಲಿ ಇರೋದು. ಇವತ್ತು ಸ್ವಲ್ಪ ಜಾಸ್ತಿನೇ ಐತೆ, ಜಾಸ್ತಿ ಇಲ್ಲ, ಕರೆಕ್ಟಾಗಿ ಆಯ್ತು. ಇಷ್ಟಿಷ್ಟಕ್ಕಿಂತ ಜಾಸ್ತಿ ಐತಲ್ಲ. ಏನಲ್ಲ ನನಗೆ ಕೌಂಟ್ರ್ ಕೊಟ್ಟಿರೋಂತೆ ಅವನಿಗೆ ಸಮಾಧಾನ ಇಲ್ಲ. ಗಾಯ್ಸ್ ಇವಾಗ ಮಟನ್ ಹಾಕ್ತಾ ಇದ್ದೀರಿ. ಕೊಬ್ಬು ಇವಾಗ ಹಾಕ್ತಾರಾ? ಮಿಕ್ಸ್ ಆಗೈತಿ, ಇನ್ನೇನು ಮಾಡ್ತೀಯ? ಅದು ಇದಾಗ್ಬಿಡಲ್ಲೇನಲ್ಲಿ, ಕರ್ಕೊಬಿಡಲ್ಲೇನಾ? ಈ ಪೀಸ್ಗಳು ಎಲ್ಲರೂ ಮಟನ್ ಬಿರಿಯಾನಿ ಕೊಟ್ಕೊಂಬಂದಿದ್ದೀರ. ಇದೇ ಮಾತನ್ನ ಬರ್ತಾನೆ ನಾಳೆ ಬೆಳಗ್ಗೆ ಅವನು ಮಸಾಲೆ. ಇನ್ನೊಬ್ಬ ಶೆಫ್ ಬಂದಿದ್ದಾನೆ, ನಮ್ಮ ಸುಹಾಸ್ ಚೆರಿ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ನಾನು ಬರೋಷ್ಟೊತ್ತಿಗೆ ಏನಾನ ಮಾಡಿಬಿಟ್ಟವ್ರೆ ಗಾಯ್ಸ್. ನೀರಾಗಿ ತೊಗೊಂಬತ್ತೆ, ನೀರಾಗಿ ಮುಗಿಸ್ಬಿಟ್ಟು ಹಂಗೆ ಗರಂ ಮಸಾಲೆ ಎಲ್ಲ ಹಾಕಿ ಇವಾಗ ಮಾಮೂಲಿ ಮಸಾಲೆ ಹಾಕ್ತಾವನೆ. ಅರ್ಧ ನೀರು ಹಾಕೋಣ. ಅರ್ಧ ಬೇಡ, ಸ್ವಲ್ಪ ಹಾಕ. ಅರ್ಧ ಬೇಡ, ಆಮೇಲೆ ಬೇಕು ನೋಡ್ಕೊಂಡು ಹಾಕೋಣ. ಹೊಗೆಗೆ ನೋಡ್ರಿ, ನಮ್ಮ ಹುಡುಗ ಫಸ್ಟೇ ಒರಿಜಿನಲ್ ಕಲರು, ಹೊಗೆಗೆ ಇನ್ನೂ ಆತ ಇಲ್ಲ. ಏನು ಅದೇ ಕಲರ್ ಐತಿ, ಗೊತ್ತಾಗಲ್ಲ ಅಷ್ಟೇ ನಮ್ಗೆ ಡಿಫ್ರೆನ್ಸ್. ಅವ್ನು ಫೀಲ್ ಆಗ್ಬಾರ್ದು, ನಾನು ಬಿಸಿಲಲ್ಲಿ ನಿಂತೀನಿ. ಆ್ಯಕ್ಚುಲಿ ಇವಾಗ ಟೇಸ್ಟು ಸ್ವಲ್ಪ ನೀರು ಮಾಡ್ಕೊಂಡು ಅಷ್ಟೇ ಗೈಸ್. ಇವಾಗ ನೀರೆಲ್ಲ ಹೊರಟೋಗ್ಬಿಡು, ಸಾವಿ ಆಗ್ಬಿಡು. ನೀರು ಹಾಕಿ ಬೇಯಿಸೋದು ಅಷ್ಟೇ, ಇಲ್ಲ ಇನ್ನೇನಿದ್ರು ಫೈರ್ ಕ್ಯಾಂಪ್ ಅಷ್ಟೇ ಕೆಲಸ, ಇನ್ನೇನಿಲ್ಲ. ಜಾಸ್ತಿ ಬೇಡ ಶಿಶ, ಟೇಸ್ಟ್ ಹೊರಟೋಗ್ತದೆ. ಡ್ರೈ ಆಗ್ಬಿಡುತ್ತಲ್ಲ. ಡ್ರೈ ಏನಾಗಲ್ಲ ಇರೋ, ಅದೇನು ಡ್ರೈ ಏನಾಗಲ್ಲ ಇದ್ರಾಗ. ಇನ್ನು ಸ್ವಲ್ಪ ನೀರು ಹಾಕಪ್ಪ, ಸಾಂಬಾರ್ದು ಬೇಕಲ್ಲ. ಉಪ್ಪನ್ನು ಹಂಗೆ ಡೈರೆಕ್ಟ್ ಹಾಕ್ಬಿಡಿ ಕೈಗ. ಸಖತ್ತಾಗೈತೆ ಗೈಸ್, ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಅವ್ನು ಇದು ಹೇಳಲಿ ಅಂತಾನೆ ಅಲ್ಲಿ ಸುಮ್ಮನೆ ಕೂತಿದ್ರು ಬಿಡ್ತೀರಿ ಎಳ್ಕೊಂಬಂದವನೇ ಅವನು. ಬಾ ನೋಡು, ಬಾ ನೋಡು, ಬರೋದು ಬಂದ್ಬಿಟ್ಟು ಟೇಸ್ಟ್ ಸ್ವಲ್ಪ ಹಾಕು, ಲಾಗ್ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಹಾಡ ನೀನು ಬಾ ಬ್ಲಾಗ್ ಮಾಡ್ಕ, ಹೆಂಗೈತೆ ಟೇಸ್ಟ್ ನೋಡು ಬಾ ಅಂತ ಕರ್ಕೊಂಬಂದ. ಇಲ್ಲ ಸುಮ್ಮನೆ ಕೂತಿದ್ದು ಕರ್ಕೊಂಬಂದ್ಬಿಟ್ಟು ನನ್ನ ಮೇಲೆ ಹೇಳ್ತಾವನೆ. ಹಾಂ ಹೇಳು. ನಾವು ಮಾಡಿದ್ರೆ ಗೊತ್ತಾಗ ಚೆನ್ನಾಗಿರುತ್ತೆ. ಅದು ಮಟನ್ ಫೇವರ್ ಬೇರೆ, ಮಟನ್ ಮಾಡಿಲ್ಲ ಅಂದರೆ ಬರೀ ಇರ್ತದೆ ನಮ್ಗೆ. ನಾನೇ ಒಂದು ಇಬ್ಬರಾಗಾಸ್ ಮಟನ್ ಸರಿ ತಿನ್ನೋದು. ಇವರೆಲ್ಲ ಚಿಕನ್ಗಳವ್ರೆ, ನಾವು ಚಿಕನ್ ಅವರಲ್ಲಪ್ಪ. ಇವನು ಮಟನ್ ಅವನೇ ಅಂತೆ. ನಾನು ಪುಷ್ಪ ಮಾತ್ರ ಎಲ್ಲೇ ಊಟಕ್ಕೋರೋ ಒಂಚೂರು ಎಕ್ಸ್ಟ್ರಾನೇ ತಿಂತೀರಿ. ಅದು ಮಟನ್ ಮಾತ್ರ. ಮಟನ್ ಮಾತ್ರ ರಾತ್ರಿ ಇದ್ದಿದ್ರೆ ನೀವು ತಿಂದಿರ್ತಾ ಇದ್ದೆ. ರಾತ್ರಿ ಎಲ್ಲಿ ನನ್ನ ಇಲ್ಲ ಅಂದರೆ ರಾತ್ರಿ 9:30 ಮೇಲೆ ಸ್ಟಾರ್ಟ್ ಆಗಿದೆ. ಗಾಯ್ಸ್ ಫೈನಲಿ ರೆಡಿ ಆಗಿದೆ ಮಟನ್. ಇವಾಗ ತಿಂದು ಹೇಳೋದು ನೋಡಿ, ಪರವಾಗಿಲ್ಲ, ಪಾಪ ಜ್ಯೂಸಿ ಆಗಿದೆ. ಸಖತ್ತಾಗಿದೆ. ಒಂದು ಬ್ಯಾಗ್ ಚಪಾತಿ ಐತೆ ಅಷ್ಟೇ ಗಾಯ್ಸ್.
ತಿನ್ನೋ ಅನ್ನಿಸ್ಕೊಲ್ಲ. ಮಸ್ತಾಗಿದೆ ಮಾತ್ರ. ಹೆಂಗಿದೆ ರಿವ್ಯೂ? ಸಕ್ಕತ್ತಾಗಿದೆ ಗಾಯ್ಸ್, ಮೆಲ್ಟ್ ಆಗ್ತಿದೆ ಬಾಯಲ್ಲಿ ನೋಡಿ. ಹೆಂಗೈತಮ್ಮ? ಇಮೇಜಸ್ ಅಪ್ಲೋಡ್ ಮಾಡಿರೋ ಒಂದು ಬ್ಲಾಗ್ ಇಷ್ಟ ಆಗೈತೆ. ಸಕ್ಕತ್ತಾಗಿದೆ ಗೈಸ್. ಪಾಪ ನಮ್ಮ ಹುಡುಗ ಮಟನ್ ಹಲಾಲ್ ಆಗಿಲ್ಲ ಅಂದ್ಬಿಟ್ಟು ಇದು ತಿಂತಾವನೆ ಕುಷ್ಕ. ದೇವ್ರದ್ದು ಗೈಸ್. ನಲ್ಲಿ ಮುಳ್ಳೆ ಡೀಲ್ ಮಾಡಾಕಿದ್ದೀನಿ. ಇನ್ನೊಬ್ಬನು ಬಂದರೆ ಫೈಟ್ ಮಾಡ್ತಾನೆ, ಅದಕ್ಕೆ ಒಂದು ಬರೋಷ ತಿನ್ಕೊಂಬಿಡ್ತೀನಿ. ದೇವ್ರ ಹತ್ರ ಕಡೆ ಹಂಗೆ ಬರೋದು ಮಿಕ್ಸ್ ಇರ್ತಿದೆ. ಬಿಸಿ ಬಿಸಿ ಒಂದು ತಮ್ಲೇನ್ ಫೋಟೋನೂ ಆಗುತ್ತೆ. ಸ್ಮೆಲ್ ಹಂಗೆ ಬರೋದು. ಗೈಸ್ ಇವಾಗ ಬಂದ. ಇಲ್ಲೇ ಐತಲ್ಲ ನನ್ನ ಮಗ ಇಲ್ಲಿ ಕೃಷ್ಣಸಾಗರ್ ಬಂದ ಅಂಗಡಿ ಇಲ್ಲ ಆಮೇಲೆ ನೋಡೋಣ ಬಿಡಿ, ಗೊತ್ತಿಲ್ಲ ಅವ್ನಿಗೆ ಏನು ಅಂತ. ಗೈಸ್ ಬನ್ನಿ, ಇವಾಗ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀನಿ. ಬಂದು ನನಗೆ ಊಟ ಕೊಟ್ಟವ್ರೆ, ಊಟ ತಿಂತಾಯಿದ್ದೀನಿ. ಮುದ್ದೆ, ಮೊಟ್ಟೆ, ಏನು ಹಾಂ ಪಚಾಣಿಲ್ಲ ಯಾಕ ಏನು ತೋರಿಸ್ತೀಯ ಕಾಸು? ಇಲ್ಲ ಹಾಂ. ವಾವ್, ಏನದು? ಎಲ್ಲಿ ತಗೊಂಬಂದೆ? ಗಾಯ್ಸ್ ಇಲ್ಲಿ ನೋಡ್ರಿ, ನಮ್ಮ ಏರಿಯಾದಾಗೆ ರೇಷನ್ಗೆ ಇವಾಗ ನೈಟೇ ಎಲ್ಲ ಚೀಲ್ಗಳು ಇಟ್ಟೋಗೋರಂತೆ. ನಮ್ಮಣ್ಣ ಅಂಗಡಿ ಹೋಗಿದ್ರೆ ಕಳ್ಸೋನೆ ಪಟ ಗ್ರೂಪಲ್ಲಿ. ಹಾಂ, ಹಂಗೆ ರೇಷನ್ ತಗೊಳಕ್ಕೆ ಕ್ಯೂ ನೈಟಿಂದಾನೆ. ಏನು ರೇಷನ್ನು ಯಾಕ ಹಾಕು ಐತೆ ಹಾಕೋ. ಹೋಗಿ ಬಿದ್ದೋತೀನಪ್ಪ, ಹಿಡ್ಕೊಂಡಿಲ್ಲ ಬಿದ್ದೋತೀನಪ್ಪ. ಹ್ಞೂ ಆಯ್ತು, ಮಮ್ಮಿ ಬೈತೆ, ಹೋಗಿ ಬೇಗ ಪಚ್ಚ ಹೋಗಿ ಆಗಿ ಕೊಟ್ಬಿಟ್ಟು. ಹಾಂ ತಡಿ ಹೋಗ್ಲಿ ಒಂದು ನಿಮಿಷ. ಬಾಯ್, ಗುಡ್ ನೈಟ್ ಗಾಯ್ಸ್. ಊಟ ಆಗಿ ನಾವು ಅಮ್ಮಗೆ ಓಟ್ಸ್ ರೆಡಿ ಮಾಡಿ, ಇವತ್ತು ನಂದಿಲ್ಲ ಓಟ್ಸು, ಒಂದು ಮದುವೆ. ಏನ ನಮ್ಮ ಫ್ರೆಂಡ್ ಒಂದು ಮದುವೆ ಇತ್ತು ಇವತ್ತು, ಮರ್ತೋಗ್ಬಿಟ್ಟಿದೆ. ನಮ್ಮ ಹುಡುಗರು 8:15 ಫೋನ್ ಹಾಕವ್ರೆ ಬಾ ಅಂತ. ಅದಕ್ಕೆ ನಾನು ಬೆಳಗ್ಗೆ ಓದ್ತೀನಿ ಬಿಡು ಅಂದ್ಬಿಟ್ಟು ಹೋಗಿಲ್ಲ. ಬೆಳಗ್ಗೆ ಹೋಗ್ಬೇಕು ಗಾಯ್ಸ್, ಅದಕ್ಕೆ ಓಡಿಸಿಲ್ಲ. ಅಲ್ಲೇ ಟಿಫನ್ ಮದುವೆ ಮನೆಯಲ್ಲೇ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್.